ನೀರು ಹಾಕ್ತಾರೆ. ಮಶ್ರೂಮ್ ಚಿಲ್ಲಿ ರೆಡಿ. ರೆಡಿ, ಕಣ್ಣು ಮುಂದೆ ರೆಡಿ ಆಗ್ಬಿಡ್ತು ನೋಡಿ. ಪ್ಲೇಟ್ ಮೀಲ್ಸ್ 85 ರೂಪಾಯಿ. 85 ರೂಪಾಯಿ ಸೌತ್ ಇಂಡಿಯನ್ ಮೀಲ್ಸ್. ಬೆಂಗಳೂರಿನಾಗೆ 200 ರೂಪಾಯಿ. ಕ್ರಿಸ್ಪಿಯಾಗೂ ಇದೆ, ಸಾಫ್ಟು ಇದೆ. ಇದು ಚೈನೀಸ್ ಡಿಶ್ಶು ಅಥವಾ ಉತ್ತರ ಭಾರತದ ಅಂತ ಅಂಥದ್ದೇ ಇಲ್ಲ ನಿಮಗೆ. ನಮ್ಮದೇ ಇದು ದೇಶೀಯ ಸ್ಥಳೀಯ ಮಶ್ರೂಮ್ ಚಿಲ್ಲಿ. ಆ ಹೆಸರು ಮಾತ್ರ ಚೈನೀಸು. ಪ್ರಸಾದಂ ಚಿತ್ರದುರ್ಗ ಬನ್ನಿ, ಒಳ್ಳೆ ಸೌತ್ ಇಂಡಿಯನ್ ಮೀಲ್ಸ್ 85 ರೂಪಾಯಿ. ಆಹಾ, ಅದ್ಭುತ ರೀ. ಚಿತ್ರದುರ್ಗ ವೀಕ್ಷಕರೇ ನಮಸ್ಕಾರ. ನೋಡಿ, ಚಿತ್ರದುರ್ಗ ಬಂದರೂ ಬಿಡೋದಿಲ್ಲ ನಾವು. ಪ್ರಸಾದಂ ಅಂತ ಹುಡುಕ್ಬಿಟ್ವಿ. ಎಲ್ಲಿ? BD ರೋಡ್, ಸಿಟಿ ಮುನ್ಸಿಪಲ್ ಕೌನ್ಸಿಲ್. ಅದರ ಡಯಾಗ್ನಲ್ ಆಪೋಸಿಟು ಅಂಬೇಡ್ಕರ್ ಸರ್ಕಲ್ ಅಂತಾರೆ ಇದಕ್ಕೆ. ಇಲ್ಲಿ ಯಾಕೆ ಬಂದಿದ್ದೀವಿ? ರಂಗ ಅಂತ ಇರ್ತಾರೆ, ಅವ್ರನ್ನೇ ಕೇಳ್ಬಿಡೋಣ. ಯಾಕೆ ಇಷ್ಟು ಜನ ಕಿಕ್ಕಿರೋದು? ಅದ್ಭುತ ರುಚಿ ನೋಡ್ತಾ ಇದ್ದಾರೆ ಇಲ್ಲಾಗಲೇ. ನಾವು ಒಂದೇ ಹಿಂದೆ ಬಿದ್ದಿದ್ದೀವಿ ರುಚಿ ನೋಡೋದ್ರಲ್ಲಿ. ಯಾಕೆ ಹಿಂದೆ ಬೀಳಬೇಕು? ಬನ್ನಿ ನೋಡ್ಬಿಡೋಣ. ಸರ್ ನಮಸ್ಕಾರ. ರಂಗಸ್ವಾಮಿ ಮ್ಯಾನೇಜರ್ ಇಲ್ಲಿ ಅದ್ಭುತ ಪ್ರಸಾದಂ ಅಂತ ಕೇಳ್ಬಿಟ್ಟೆ ಸರ್. ಹೌದು, ಚಿತ್ರದುರ್ಗ ಬಂದ್ರೆ ಇಲ್ಲಿ ಮಿಸ್ ಮಾಡಬಾರ್ದು ಅಂತ ನಾವು ಬಂದಿದ್ದೀವಿ. ಈ ಹೆಸರು ಯಾಕಿಟ್ರಿ? ಆಮೇಲೆ ಕನ್ನಡದ ಬಗ್ಗೆ ನಿಮ್ಗೆ ಸಿಕ್ಕಾಪಟ್ಟೆ ಅಭಿಮಾನ. ಆ ಜನಜಂಗುಳಿ ನೋಡಿ ಹೆಂಗಿದೆ ಕಾನ್ಸೆಪ್ಟ್. ನಮ್ದು 1981ರಲ್ಲಿ ಸ್ಟಾರ್ಟ್ ಆಯ್ತು. ನಮ್ದು ಇಲ್ಲಿ ಇದನ್ನ 7ನೇ ಬ್ರಾಂಚು. 7ನೇ ಬ್ರಾಂಚ್. ಉಪಾಧ್ಯಾಯರು ರಿಫ್ರೆಶ್ಮೆಂಟು. ಅದೇ ಅದರದ್ದೇ ಇದು. ಉಪಾಧ್ಯಾಯ ರಿಫ್ರೆಶ್ಮೆಂಟು, ಗೋಪಾಡಿ ವೆಜ್ಜು, ದೀಪಾ ಹೋಟೆಲ್. ಆಮೇಲೆ ಹೈವೇನಲ್ಲಿ ಬಂದ್ಬಿಟ್ಟು ಉಪಾಧ್ಯಾಯ ವೆಜ್ಜು, ಉಪಾಧ್ಯಾಯ ರುಚಿ, ಪ್ರಸಾದ. ನಮ್ದ್ರಲ್ಲಿ ಏನಂದ್ರೆ ಇದು ಪ್ರಸಾದಂ ಅಂತಂದು ಇಟ್ಟಿರೋದು ಏನಂದ್ರೆ ಎಲ್ಲರಿಗೂ ಒಂಥರ ಪ್ರಸಾದದ ತರ ಸಿಹಿ ತಿನಿಸುಗಳು ಪ್ರಸಾದದ ತರ ಕೊಡೋಣ. ನಮ್ದು ಒಂದು ಕಾನ್ಸೆಪ್ಟ್. ಇದು ವರ್ಣಮಾಲೆ ಅಂದ್ರೆ ಇದು ಎಲ್ಲರೂ ಇವಾಗ ಸಣ್ಣ ಮಕ್ಕಳಿದ್ದ ಹಿಡಿದು ಎಲ್ಲರಿಗೂ ಒಂದ್ ಕಡೆ ಇದ್ದ ಇಂಗ್ಲಿಷ್ ಮೀಡಿಯಂ. ಹೌದು, ಈ ಮರ್ತ್ಬಿಟ್ಟಿದ್ದಾರೆ. ABCD ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳು ಒಂದೇ ಅಲ್ಲ, ದೊಡ್ಡವರೇ ಮರ್ತ್ಬಿಟ್ಟಿದ್ದಾರೆ. ಹೌದು ಸರ್, ಇವಾಗಿನ ಪರಿಸ್ಥಿತಿ ಆಲ್ಮೋಸ್ಟ್ ಅಲ್ಲಿ ಇವಾಗ ಏನಂದ್ರೆ ಕನ್ನಡ ಯೂಸ್ ಮಾಡಲ್ಲ. ಹಂಗಾಗಿ ನಾವು ಸಣ್ಣ ಮಕ್ಕಳಿದ್ದ ಹಿಡಿದು ದೊಡ್ಡರಿದ್ದ ಹಿಡಿದು ಮರಿಬಾರ್ದು ನಮ್ದು ಕನ್ನಡ ವರ್ಣಮಾಲೆಗಳು. ಅದ್ಭುತ ಅದ್ಭುತ ಅಂತಂದು ನಾವೊಂದು ಕಾನ್ಸೆಪ್ಟ್ ಮಾಡಿಬಿಟ್ಟು ಅದನ್ನ ಆ ಥರ ಮೆನ್ಷನ್ ಮಾಡಿದ್ವಿ. ನಾವು ಮರಿಬಾರ್ದು ಇದನ್ನ ಅನ್ನೋ ಒಂದು ಅವ್ರಲ್ಲಿ ಮನಸ್ಸಲ್ಲಿ ಬರಬೇಕು, ಇದು ಮಾಡಬೇಕು ಅಂತಂದು ಇದು ಮಾಡಿದ್ವಿ. ಹೌದಾ? ಸೊ ಚಿತ್ರದುರ್ಗ ನಾವು ಹೈವೇಯಿಂದ ಹೋಗ್ತಾ ಇದ್ರೆ ಒಂದು ಸ್ವಲ್ಪ ಒಳಗೆ ಬಂದ್ಬಿಟ್ರೆ ಪ್ರಸಾದಂ ಸಿಗುತ್ತೆ. ಅದ್ಭುತ. ಏನೇನಿದೆ ಸರ್ ಇಲ್ಲಿ? ಎಲ್ಲ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಸಿಗುತ್ತೆ. ಬೆಳಿಗ್ಗೆ ಟಿಫನ್ನು, ಮತ್ತೆ 12 ಗಂಟೆ ಮೇಲೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಮೀಲ್ಸು, ನಾರ್ತ್ ಇಂಡಿಯನ್ ಮೀಲ್ಸು, ಚೈನೀಸ್ ಐಟಮು ಪ್ರತಿಯೊಂದು ಸಿಗುತ್ತೆ. ಮತ್ತೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹೋಳಿಗೆ, ಪಡ್ಡು ಎಲ್ಲ ಸಿಗುತ್ತೆ. ಕಿಚನ್ ಕೂಡ ಹೈಜಿನಿಕ್ ಆಗಿದೆ. ಓಪನ್ ಕಿಚನ್, ಟ್ರಾನ್ಸ್ಪರೆಂಟ್, ಎಲ್ಲರಿಗೂ ಗೊತ್ತಾಗುತ್ತೆ ಏನ್ ಅಡಿಗೆ ಮಾಡ್ತಾರೆ, ಯಾವ ತರ ಅಡಿಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಏನು ಮುಚ್ಚುಮರ ಇಲ್ಲ ಸರ್. ನೋಡಿ, ಇದು ಚಿತ್ರದುರ್ಗ, ಬೆಂಗಳೂರಲ್ಲ. ಚಿತ್ರದುರ್ಗ ಕಲ್ಲಿನ ಕೋಟೆ. ಚಿತ್ರದುರ್ಗ ಕಲ್ಲಿನ ಕೋಟೆ, ಓಬವ್ವನ ಆಸ್ಥಾನ ಅನ್ಬೋದು ನಾವು. ಸೊ ಇಲ್ಲಿ ಸಾಧಕರು ಜಾಸ್ತಿ ಸಿಗ್ತಾರೆ. ಸಾಧಕರ ಒಂದು ಜಾಗ ಇದು. ಏನ್ ಸಾಧಕರು ಇಲ್ಲಿ ಸರ್? ಅದ್ರಲ್ಲಿ ಒಬ್ಬ ಸಾಧಕರು. ಸರ್ ನಿಮ್ ಕಿಚನ್ ನೋಡ್ಕೊಂಡ್ಬಿಡೋಣ. ಬನ್ನಿ ನೋಡೋಣ ಸರ್. ನಮ್ದ್ರಲ್ಲಿ ದೋಸೆ ಸರ್ 35 ರೂಪಾಯಿ ಒಂದು ದೋಸೆ. 35 ರೂಪಾಯಿ ಕಮ್ಮಿ ರೇಟಲ್ಲಿ ಇದೆ. ದೋಸೆ ನೋಡಿ ನೀವು ಹೆಂಗಿದೆ ಏನು. ಅದು ಘೀ ಪುಡಿ ಮಸಾಲ. ಘೀ ಪುಡಿ ಮಸಾಲ ದೋಸೆ. ಅದು ಘೀ ಮಸಾಲ ದೋಸೆ, ಸೆಟ್ ದೋಸೆ. ಓಕೆ. ಸೂಪರ್ ಸರ್. ಇದು ಘೀ ಪುಡಿ ಮಸಾಲ ದೋಸೆ. ಇಲ್ಲಿರೋ ಪುಡಿ ಹಾಕ್ತಾ ಇದ್ದಾರೆ. ಸರ್, ಇದು ಮಸಾಲ ದೋಸೆಗೆ ಅದು ಓಪನ್ ಪೌಡ್ರು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಸೆಟ್ ದೋಸೆ.
ಇದು ವೆಜ್ ಫ್ರೈಡ್ ರೈಸ್ ಸರ್. ವೆಜ್ ಫ್ರೈಡ್ ರೈಸ್. ವಾವ್. ಮಶ್ರೂಮ್ ಚಿಲ್ಲಿ ಬನಾವ್. ನಮಗೋಸ್ಕರ ಮಶ್ರೂಮ್ ಚಿಲ್ಲಿ ಮಾಡ್ತಿದ್ದೀರಾ? ಹಾ ಸರ್, ನಿಮ್ಗೋಸ್ಕರ ಟೇಸ್ಟ್ ನೋಡಿ. ಪ್ರಸಾದ ಹೋಟ್ಲಿಗೆ ಬಂದಿದ್ದೀರಾ, ಟೇಸ್ಟ್ ನೋಡಿ. ಓಕೆ, ಮಶ್ರೂಮ್ ಚಿಲ್ಲಿ ಮೊದಲು ಹಾಕೋದು ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಅದಾದ್ಮೇಲೆ ಫ್ರೈ ಮಾಡ್ಕೊಂತಾರೆ. ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಹಾಕ್ತಾರೆ. ಶುಂಠಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾರೆ. ಈಗ ನಾವು ಮಾಡ್ತಿರೋದು ಈ ಪ್ಲೇಟಿಗೆ ಅದಾದ್ಮೇಲೆ ನೀರು ಹಾಕ್ತಾರೆ. ನೀರು ಹಾಕ್ಬಿಟ್ಟು ಇದು ಮಾಡ್ಬಿಟ್ಟು ಗ್ರೇವಿ ಟೈಪ್ ಮಾಡ್ಕೊಂತಾರೆ. ಗ್ರೇವಿ ಟೈಪ್. ಈಗ ಹಾಕಿದ್ದು ಯಾವುದು? ಸೀಸನ್ ಸಾಸ್ ಅಂತ ಹಾಕ್ತಾರೆ. ಸೆಜೋನ್ ಸಾಸ್. ಉಪ್ಪು, ಇದು ವೈಟ್ ಪೆಪ್ಪರು, ಶುಗರು, ಸಾಕು. ವೈಟ್ ಪೆಪ್ಪರು, ಸಾಲ್ಟು, ಶುಗರು, ಟೊಮೊಟೊ ಕೆಚಪ್, ಚಿಲ್ಲಿ ಸಾಸ್ ಎಲ್ಲ ಹಾಕಿದ್ವಿ. ಎಲ್ಲ ಹಾಕ್ಬಿಟ್ಟು ಗ್ರೇವಿ ಟೈಪ್ ಮಾಡ್ಕೊಂತಾರೆ ಸರ್. ಅದು ಮಶ್ರೂಮ್. ಇದೇ ಮಶ್ರೂಮ್ ಮೊದಲೇ ಫ್ರೈ ಮಾಡ್ಕೊಂಡಿದ್ದೀವಿ. ಕೋಟಿಂಗ್ ಮಾಡ್ಕೊಂತಾರೆ. ಕೋಟಿಂಗ್ ಥರ ಅದನ್ನು ಫ್ರೈ ಮಾಡಿಬಿಟ್ಟು ಗ್ರೇವಿ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಂಗ್. ಆಯ್ತಾ ಸರ್ ಇದು? ಹಾಂ ಆಯ್ತು, ರೆಡಿ ಆಯ್ತು. ಕೊತ್ತಂಬರಿ ಗಾರ್ನಿಶಿಂಗು. ಹಾಂ ಹಾಂ, ಪ್ಲೇಟಿಗೆ ಮಶ್ರೂಮ್ ಚಿಲ್ಲಿ ರೆಡಿ. ಚಿಲ್ಲಿ ರೆಡಿ, ಕಣ್ಣು ಮುಂದೆ ರೆಡಿ ಆಗ್ಬಿಡ್ತು. ಎಲ್ಲಿ ಚಿತ್ರದುರ್ಗ ನಮ್ಮ ಚಾನಲ್ಗೆ ನೀವು ಮಶ್ರೂಮ್ ಚಿಲ್ಲಿ ತೋರಿಸ್ಬಿಟ್ರಿ, ಧನ್ಯವಾದ. ಓಕೆ ಸರ್. 45 ರೂಪಾಯಿ ಇಡ್ಲಿ ವಡೆ, 35 ರೂಪಾಯಿ ಮಸಾಲೆ ದೋಸೆ, 35 ರೂಪಾಯಿ ರೈಸ್ ಐಟಮ್, 25 ರೂಪಾಯಿ ಒಂದು ಪ್ಲೇಟ್ ಇಡ್ಲಿ. ಪ್ಲೇಟ್ ಮೀಲ್ಸು? ಪ್ಲೇಟ್ ಮೀಲ್ಸ್ 85 ರೂಪಾಯಿ. 85 ರೂಪಾಯಿ. ಸೌತ್ ಇಂಡಿಯನ್ ಮೀಲ್ಸ್ ಬೆಂಗಳೂರಿಗೆ 200 ರೂಪಾಯಿ. ಸೌತ್ ಇಂಡಿಯನ್ ಮೀಲ್ಸು ಪ್ಲೇಟ್ ಮೀಲ್ಸು 3 ಪೂರಿ ಬರುತ್ತೆ, ಒಂದು ರೈಸ್ ಬರುತ್ತೆ, ಸಾಂಬಾರು, ರಸಮ್ಮು, 2 ಥರ ಪಲ್ಯ, ಉಪ್ಪು, ಮೊಸರು, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಬರುತ್ತೆ. ನಮ್ಮಲ್ಲಿ ನಾರ್ತ್ ಇಂಡಿಯನ್ ಮೀಲ್ಸ್ ಒಂದು ಮೀಲ್ಸಿಗೆ 105 ರೂಪಾಯಿ ಪ್ರೈಸ್ ಇಟ್ಟಿದ್ದೀವಿ ಅಷ್ಟೇ. 105 ರೂಪಾಯಿ. 80 ರೂಪಾಯಿ ಇದು. 85 ರೂಪಾಯಿ ಸೌತ್ ಇಂಡಿಯನ್ ಮೀಲ್ಸ್. ಜನಗಳಿಗೆ ನಾವೊಂಥರ ಪ್ರಸಾದ ಟೈಪ್ ಕೊಡೋಣ, ಇದು ಮಾಡೋಣ. ಅದರಲ್ಲಿ ನಾರ್ತ್ ಇಂಡಿಯನ್ ಮೀಲ್ಸಲ್ಲಿ 3 ಥರ ಕರಿ ಬರುತ್ತೆ, ಒಂದು ವೆಜ್ ಬಿರಿಯಾನಿ ಬರುತ್ತೆ, ಒಂದು ಕರ್ಡ್ ರೈಸ್ ಬರುತ್ತೆ, ಒಂದು ಸೂಪ್ ಬರುತ್ತೆ, ಮತ್ತೆ ಒಂದು ಸ್ವೀಟ್ ಬರುತ್ತೆ, 2 ರೋಟಿ ಬರುತ್ತೆ, ಒಂದು ಪಾಪಡ್ ಬರುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸರ್, ಎದುರುಗಡೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಥರ ಕಾಣ್ತದೆ. ಸೊ ಇಲ್ಲಿ ಯಾರು ಒಳ್ಳೆ ಭಾವನೆಯಿಂದ ಬಂದು ಊಟ ಮಾಡ್ಬೇಕಂತ ಚಿತ್ರದುರ್ಗದಲ್ಲಿ ಒಂದು ದೇವಸ್ಥಾನ ಫೀಲಿಂಗ್ ಇದೆ. ಇದು ನಮ್ಮಲ್ಲಿ ಕಾಫಿ ಫೇಮಸ್. ಕಾಫಿ ನಮ್ದಲ್ಲಿ ಪ್ರಸಾದಲ್ಲಿ, ಉಪಾಧ್ಯದಲ್ಲಿ ನಮ್ದು ಏನು ಬ್ರಾಂಚಸ್ ಇದಾವೆ, ಕಾಫಿ ಫೇಮಸ್. ಅವರು ಬೆಂಗಳೂರು ಟು ಹುಬ್ಳಿ ಜರ್ನಿ ಮಾಡ್ತಿದಾರಂದ್ರೆ ಕಾಫಿಗೆ ಅಂತ ಸ್ಟಾಪ್ ಕೊಡ್ತಾರೆ ನಮ್ಮಲ್ಲಿ. ಈಗ ನಾವು ಕೂಡ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ನಿಮ್ದು ಮಶ್ರೂಮ್ ಚಿಲ್ಲಿ ತೋರಿಸಿದ್ರಿ, ಅದು ದೋಸೆ ತೋರಿಸಿದ್ರಿ, ನಾರ್ತ್ ಇಂಡಿಯನ್, ಆಮೇಲೆ ಸೌತ್ ಇಂಡಿಯನ್ ಮೀಲ್ಸ್ ನೋಡೋಣ. ರುಚಿ ನೋಡ್ಬಿಟ್ಟು ವೀಕ್ಷಕರಿಗೆ ಹೇಳ್ತೀವಿ ಇವಾಗ. ಸರ್ ನಮಸ್ಕಾರ, ಧನ್ಯವಾದ. ಒಳ್ಳೆಯದು. ಮಾಡಿದ ಮಶ್ರೂಮ್ ಚಿಲ್ಲಿ ಬಂದ್ಬಿಟ್ಟು ನೋಡಿ. ಮಶ್ರೂಮ್ ಚಿಲ್ಲಿ ಚಿತ್ರದುರ್ಗದ ರೆಸಿಪಿ ಇದು ನಮಗೆ ಸಿಕ್ಕಿರೋದು. ನೋಡಿ ಜ್ಯೂಸಿನೆಸ್ಸು, ಕ್ರಿಸ್ಪಿಯಾಗೂ ಇದೆ, ಸಾಫ್ಟು ಇದೆ. ಆ ಶೈನಿಂಗು ಎಲ್ಲ ಮಸಾಲ, ಆ ಸಾಸು ನೋಡೋದಕ್ಕೆ ಭಾಳ ಜ್ಯೂಸಿಯಾಗಿ ಕಾಣ್ತದೆ. ಟೇಸ್ಟ್ ಮಾಡ್ಬಿಡೋಣ. ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಒಣಕೆ ಹೋಗೋ ಊರಿದು. ಏನು ಅನ್ಕೊಂಡಿರಿ ನೀವು? ಹಂಗೆ ಇರಬೇಕಿದು ಟೇಸ್ಟು, ಅದ್ಭುತವಾಗೇ ಇರಬೇಕು. ಸಾಧಕರು ಪ್ರತಿಯೊಬ್ಬರು ಇಲ್ಲಿ ಇದೊಂದು ಸಾಧನೆನೇ. 7ನೇ ಹೋಟ್ಲ್ ಅಂತೆ. ಮಶ್ರೂಮ್ ಚಿಲ್ಲಿ ನಾವು ಅನ್ಕೊಂಡೇ ಇಲ್ಲ, ರೆಸಿಪಿ ಸಿಗುತ್ತದೆ, ಸಿಕ್ಬಿಡ್ತು. ಆ ಮಶ್ರೂಮ್ ಚಿಲ್ಲಿ ಟೇಸ್ಟ್ ಹೆಂಗಿದೆ ನೋಡೇ ಬಿಡೋಣ. ಪ್ರಸಾದ ರೂಪದಲ್ಲಿ ಕೊಡ್ತಾರಂದ್ರು. ಮಶ್ರೂಮ್ ಚಿಲ್ಲಿ ಕೂಡ ಪ್ರಸಾದ ರೂಪ ಇದೆ, ತಿಳ್ಕೊಂಬಿಡಿ. ಅದೇ ಒಂದು ಫ್ಲೇವರು. ಇದು ಚೈನೀಸ್ ಡಿಶ್ಶು ಅಥವಾ ಉತ್ತರ ಭಾರತದ ಅಂಥದ್ದೇ ಇಲ್ಲ. ನಿಮಗೆ ನಮ್ಮದೇ ಇದು ದೇಶೀಯ, ಸ್ಥಳೀಯ, ಪರಿಪಕ್ವವಾದ, ರುಚಿಯಾದ ಮಶ್ರೂಮ್ ಚಿಲ್ಲಿ. ಆ ಹೆಸರು ಮಾತ್ರ ಚೈನೀಸು. ಟೇಸ್ಟ್ ಎಲ್ಲ ನಮ್ಮದೇ, ಹಳ್ಳಿದೆ, ದೇಸಿ ಸೊಗಡು, ಅದ್ಭುತ. ಪ್ರಸಾದಂ ಚಿತ್ರದುರ್ಗ ಮಶ್ರೂಮ್ ಚಿಲ್ಲಿ ಮಾತ್ರ ಮಿಸ್ ಮಾಡಲೇಬೇಡಿ, ಮಸ್ಟ್ ಟ್ರೈ. ಪ್ಲೇಟ್ ಮೀಲ್ಸ್ ಹೇಳಿದ್ದೀನಿ, ಸೌತ್ ಇಂಡಿಯನು, ದಕ್ಷಿಣ ಭಾರತದ್ದು. ತಟ್ಟೆಯಲ್ಲಿರುವ ಪಾಪಡ ಹಾರಿ ಹೋಗುವ ಮುನ್ನ ಊಟ ಮಾಡಿರಿ, ಅಷ್ಟು ಗಾಳಿ ಇದೆ. ಅನ್ನ ತೊಗೊಂಬಿಡೋಣ. ಸಾಕಷ್ಟು ಕೊಟ್ಟಿದ್ದಾರೆ, ನಾವು ಎಷ್ಟು ಬೇಕಷ್ಟು ಹಾಕೊಳ್ಳೋಣ. ಸಾಂಬಾರು
ನೋಡಿರಿ ತರಕಾರಿ ಭರಿತ ಸಾಂಬಾರು ನೋಡಿರಿ. ಈ ತರಕಾರಿ ಅಂದರೆ ಮೂಲಂಗಿ ಇದೆ, ತರಕಾರಿ ಒಟ್ಟಿಗೆ ಸಾಂಬಾರು. ಯಾವ ಊರಿಗೆ ಹೋದ್ರೂ ಆ ಊರಿನ ಸಾಂಬಾರು ಟೇಸ್ಟ್ ಮಾಡ್ಬೇಕಂತಾರೆ. ಚಿತ್ರದುರ್ಗದ ಸಾಂಬಾರು ಪ್ರಸಾದ ಹೋಟ್ಲು. ನಿಮಗೆ ಹೇಳಬೇಕು ಅಂದರೆ ನಾನು ಕುಂತ್ಕೊಂಡಿರೋ ಜಾಗದಿಂದ ನೇರ ಚಿತ್ರದುರ್ಗದ ಕೋಟೆ ಕಾಣುತ್ತೆ, ಗುಡ್ಡ ಕಾಣುತ್ತೆ. ಕ್ಯಾಮ್ರಾ ಟರ್ನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಕೋಟೆ ನೋಡಿ, ಡೈರೆಕ್ಟು ನಿಮಗೆ ಕಟ್ಟೆ ಮಾಡಿಲ್ಲ, ಕೋಟೆ ಕಾಣುತ್ತಾ? ಹಾಂ, ಸಾಂಬಾರು ಟೇಸ್ಟ್ ಅಂತ ಹಿಂಗೆ ನೋಡಿದ ತಕ್ಷಣ ಕೋಟೆ ಕಾಣ್ತದೆ. ಹಾಂ, ಈ ಊರಿನ ರುಚಿ ನಾಲ್ಗೆ ಗೊತ್ತಾಗ್ತದೆ. ಇನ್ನೇನು ಹೇಳ್ಬೇಕು ನಾನು. ಪ್ರಸಾದಂ ಚಿತ್ರದುರ್ಗ ಬನ್ನಿ, ಒಳ್ಳೆ ಸೌತ್ ಇಂಡಿಯನ್ ಮೀಲ್ಸ್ 85 ರೂಪಾಯಿ. ಆಹಾ, ಅದ್ಭುತ ರೀ. ಹೆಸರು ಕಾಳು ಪಲ್ಯನೂ ಸೇರಿಸ್ಕೊಂಡ್ರೆ ಆಹಾ. ಸಾಂಬಾರು ಫುಲ್ ಮಾರ್ಕ್ಸ್. ಭಾಳ ಸಮಯ ವ್ಯರ್ಥ ಮಾಡೋದು ಬೇಡ. ಸಾಂಬಾರು ಟೇಸ್ಟ್ ಮಾಡಿದ ನಂತರ ರಸಮ್ಗೆ ಕಾಯೋದು ಬೇಡ. ಹಾಗಾಗಿ ಫಸ್ಟ್ ನಾನು ನಿಮಗೆ ರಸಮ್ ಕುಡಿದು ಹೇಳ್ಬಿಡ್ತೀನಿ ಹೆಂಗಿದೆ ಅಂತ. ಆಹಾ, ಈ ಕಾಸ್ಮೋಪಾಲಿಟನ್ ಆಗಲಿ, ಮೆಟ್ರೋಪಾಲಿಟನ್ ಆಗಲಿ, ಈ ದೊಡ್ಡ ದೊಡ್ಡ ಮಹಾನಗರಿಗಳ ಆಚೆ ಬಂದಾಗ ನಿಮಗೆ ಮನೆ ಊಟ ಹೋಟ್ಲಲ್ಲೂ ಸಿಗುತ್ತೆ. ಉದಾಹರಣೆ ರಸಮ್ಮು, ತಿಳಿಸಾರು. ಫಸ್ಟ್ ನೀವು ಹಂಗೆ ಟಿಪ್ ಮಾಡಿ ನೋಡಿದ್ರೆ ಆಮೇಲೆ ನೀವು ಅನ್ನಕ್ಕೆ ಹಾಕೊಂಡು ಟೇಸ್ಟ್ ಮಾಡಿ. ಅದ್ಭುತ ಟೇಸ್ಟ್ ಇತ್ತು. ಈ ಊಟನೇ ಅದ್ಭುತ. ಇಲ್ಲಿ ಪ್ರಸಾದ ರೂಪದಲ್ಲಿ ನೀವು ಸವಿರಿ. ಹಾಂ, ಸೊ ಮುಂದಿನ ಸತಿಗೆ ಮತ್ತೆ ಸಿಗೋಣ. ನಾನಂತೂ ಊಟ ಮುಗಿಸಿ ಬೆಂಗಳೂರು ಕಡೆ ಪ್ರಯಾಣ ಬೆಳೆಸಬೇಕು. ಹಾಂ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.